ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಟ್ರೇಸಿಂಗ್ ಬಗ್ಗೆ ನೋಡ್ತಾ ಇದ್ದೀರಾ. ನಾನು ಲಯನ್ ಮತ್ತು ಈಗಲ್ ಫೆದರ್ ಆ ಥರ ಶರ್ಟಲ್ಲಿ ಡಿಸೈನ್ ಮಾಡಿದ್ದೆ. ಆ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ನನಗೆ ಇಷ್ಟು ದೊಡ್ಡದಾಗಿ ಹೇಗೆ ಟ್ರೇಸ್ ತೊಗೊಳ್ಳೋದು ಮತ್ತು ಹೇಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತೆಲ್ಲ ಒಬ್ಬರು ಕೇಳಿದರು. ಸೊ ಟ್ರೇಸಿಂಗ್ ಲಿಂಕ್ ವಿಡಿಯೋ ಹಾಕಿ ಅಂತೇಳಿ ಕೂಡ ಕೇಳಿದರು. ಬ್ಲೌಸ್ ಟ್ರೇಸಿಂಗ್ ಬೇರೆ ಥರ ಇರುತ್ತೆ, ಮತ್ತು ನಾವೇನಾದರೂ ಇಮೇಜಸ್ ಟ್ರೇಸ್ ಮಾಡಬೇಕು ಅಂದ್ರೂ ಅದನ್ನು ಬೇರೆ ಥರ ಮಾಡ್ಕೊಳ್ತೀವಿ. ಅದನ್ನೇ ಈಗ ನಾನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ನಾನು ಟ್ರೇಸ್ ತಗೊಳ್ತೀನಿ, ಯಾವ ರೀತಿ ಡ್ರಾಯಿಂಗ್ ಮಾಡ್ಕೊಳ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಫಸ್ಟು ಅದಕ್ಕೆ A4 ಶೀಟ್ ಒಂದು ತೊಗೊಂಡು ಬಂದಿದ್ದೀನಿ, ಪೆನ್ಸಿಲ್ಲು ಮತ್ತು ಫೋನ್. ನೋಡಿ, ಈ ಫೋನಲ್ಲಿ ನಮಗೆ 2 ಆ್ಯಪ್ ಮೇಯ್ನಾಗಿ ಬೇಕಾಗಿರುತ್ತೆ. ಪಿಂಟ್ರೆಸ್ಟ್ ಆ್ಯಪ್ ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ. ಗೊತ್ತಿಲ್ಲದಿರೋರಿಗೆ ತಿಳಿಸ್ಕೊಡೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ಪಿಂಟ್ರೆಸ್ಟ್ ಆ್ಯಪು ತುಂಬ ದೊಡ್ಡ ಪ್ಲ್ಯಾಟ್ಫಾರ್ಮು. ಅದರಲ್ಲಿ ಎಷ್ಟು ವೆರೈಟೀಸ್ ಆಫ್ ಡಿಸೈನ್ಸು ಬೇಕಾದಷ್ಟು ಇದೆ. ನಮ್ಗೆ ಅದರಲ್ಲಿ ಏನಿಲ್ಲ ಅಂತಿಲ್ಲ. ಮೆಹಂದಿ ಡಿಸೈನ್ಸ್ ಇರುತ್ತೆ, ಬ್ಲೌಸ್ ಡಿಸೈನ್ಸ್ ಆಗಿರಲಿ, ಫ್ರಾಕ್ ಡಿಸೈನ್ಸ್ ಆಗಲಿ, ಎವ್ರಿಥಿಂಗ್ ಇರುತ್ತೆ ಅದರಲ್ಲಿ. ಸೊ ಅದಕ್ಕೆ ನಾನಿವಾಗ ಇದರಲ್ಲಿ ಸರ್ಚ್ ಹೋಗ್ತೀನಿ. ಪಿಂಟ್ರೆಸ್ಟ್ ಆ್ಯಪಲ್ಲಿ ಸರ್ಚ್ಗೆ ಹೋಗಿ ನಿಮಗೆ ಯಾವ ರೀತಿ ಬೇಕು ಅದನ್ನು ನೋಡಿ. ಫ್ಲವರ್ ಡ್ರಾಯಿಂಗ್ ನೋಡೋಣ ನಾವು. ನೋಡಿ, ಫ್ಲವರ್ ಡ್ರಾಯಿಂಗ್ ಈ ರೀತಿ ಇರುತ್ತೆ. ನೋಡಿ, ಇದರಲ್ಲಿ ನಾವು ತಗೊಳ್ಳೋದು ಮ್ಯಾಕ್ಸಿಮಮ್ ಈ ರೀತಿ ಔಟ್ಲೈನ್ ತೊಗೊಳ್ತೀವಿ. ಔಟ್ಲೈನ್ ಮಾತ್ರ ಅಲ್ಲ ಫ್ರೆಂಡ್ಸ್, ನೋಡಿ ಈ ರೀತಿ ಕಲರ್ ಕಾಂಬಿನೇಷನ್ಸ್ ಬೇರೆಯವ್ರು ಮಾಡಿರೋದು ನಮಗೆ ಇಷ್ಟ ಆಗುತ್ತಲ್ವ, ಆ ರೀತಿ ಕಲರ್ ಕಾಂಬಿನೇಷನ್ಸಲ್ಲೂ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಡ್ರಾ ಮಾಡ್ಕೊಳ್ಬೋದು. ನಾನು ಈಗ ಔಟ್ಲೈನ್ ಮಾತ್ರ ತೊಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಯಾವುದೋ ನಿಮಗೆ ಇಷ್ಟ ಆಗಿರೋ ಪಿಕ್ಚರ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ತಗೊಳ್ಬೋದು. ನೋಡಿ, ಈ ರೀತಿ ನಾವು ಫ್ಲವರ್ ಅಂತ ಹೇಳಿ ಹಾಕಿರೋದ್ರಿಂದ ಅದ್ರಿಗೆ ಸಂಬಂಧಪಟ್ಟಿದ್ದ ಇಮೇಜಸ್ ಎಲ್ಲ ಬರ್ತಾ ಇರುತ್ತೆ. ಇದರಲ್ಲಿ ನಿಮ್ಗೆ ಯಾವುದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ತಗೊಳ್ಬೇಕಾಗತ್ತೆ. ನಾನು ಸರ್ಚ್ ಮಾಡ್ತೀನಿ ಫ್ರೆಂಡ್ಸ್. ನನಗೆ ಯಾವುದು ಇಷ್ಟ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಬಿಟ್ಟು ಡ್ರಾ ಮಾಡಿ ತೋರಿಸ್ತೀನಿ. ಯಾಕಂದರೆ ನನಗೆ ಇಷ್ಟ ಆಗಿರೋದು ಸಿಕ್ಕೋದು ತುಂಬ ಕಷ್ಟ ಆಗುತ್ತೆ ಅಲ್ವ. ಅವ್ರವ್ರ ಚಾಯ್ಸ್ ಅವ್ರವ್ರಿಗಿರುತ್ತೆ. ಸೊ ನಾನು ಸೆಲೆಕ್ಟ್ ಮಾಡಿ ನನಗೆ ಈ ಇಮೇಜ್ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ವೆಯ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಪಿಕ್ಚರ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕು ಅಂದರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಬೇಕು. ನೋಡಿ, ಈ ರೀತಿ ಸ್ಕ್ರೀನ್ಶಾಟ್ ತಗೊಂಡು ನಾವು ಸೇವ್ ಮಾಡ್ಕೊಳ್ಬೇಕಾಗತ್ತೆ. ಸೇವ್ ಮಾಡಿಕೊಂಡ್ರೆ ಅಂದರೆ ಅದು ಗ್ಯಾಲರಿಗೆ ಹೋಗಿಬಿಡುತ್ತೆ. ಸೊ ನೋಡಿ, ಇದೇ ರೀತಿಯೇ ತುಂಬಾ ಇರುತ್ತೆ. ನೋಡಿ, ಇದನ್ನು ತೊಗೊಳ್ತೀನಿ ನಾನು. ಇದು ಇಷ್ಟ ಆಗಿದೆ. ಈ ರೀತಿ ಸೇವ್ ಮಾಡಿಟ್ಕೊಳ್ಬೇಕು. ಈಗ ಅದು ನಮಗೆ ಗ್ಯಾಲರಿಯಲ್ಲಿ ಸಿಗುತ್ತೆ. ಅಷ್ಟೇ ಫ್ರೆಂಡ್ಸ್, ಇದರಲ್ಲಿ ಪಿಂಟ್ರೆಸ್ಟ್ ಆ್ಯಪಲ್ಲಿ ನಮ್ಗೆ ಅಷ್ಟೇ ಕೆಲಸ. ಈಗ ನಾವು ಪೇಪರ್ ಕಾಪಿ ಅನ್ನೋ ಆ್ಯಪ್ ಬೇಕಾಗುತ್ತೆ. ಪೇಪರ್ ಕಾಪಿ ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತಂದರೆ ನೋಡಿ, ಪೇಪರ್ ಕಾಪಿ ನಿಮಗೆ ಕಾಣಿಸ್ತಾ ಇದೆಯಾ? ಪೇಪರ್ ಕಾಪಿ, ಪಿಂಟ್ರೆಸ್ಟ್, ನಮಗೆ ಈ 2 ಆ್ಯಪು ಬೇಕಾಗಿರೋದು. ಈಗ ಪೇಪರ್ ಕಾಪಿಯಲ್ಲಿ ಹೋಗಿ ನೀವು ಕೊಡಿ. ನೋಡಿ, ಇದರಲ್ಲಿ ನಾನು ಯಾವುದೆಲ್ಲ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ ಅದೆಲ್ಲ ನಮಗಿಲ್ಲಿ ಕಾಣಿಸ್ತಾ ಇದೆಯಲ್ವಾ. ಈಗ ನಾನು ಫಸ್ಟು ಈ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಏನೇನು ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಅದನ್ನು ನೋಡಿಕೊಂಡು ಓದ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಪ್ರೆಸ್ ಲಾಕ್ ಆರ್ ವಾಲ್ಯೂಮ್ -2 ಲಾಕ್ ಅನ್ಲಾಕ್ ದ ಕ್ಯಾನ್ವಾಸ್ ಅಂತ ಕೊಟ್ಟಿದ್ದಾರೆ. ಪ್ರೆಸ್ ವಾಲ್ಯೂಮ್ ಪ್ಲಸ್ ಟು ಶೋ ಹೈಡ್ ಆ್ಯಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಮತ್ತು ಓಕೆ ಐ ಗಾಟ್ ಇಟ್ ಅಂತೇಳಿ ನೀವು ಒಳಗಡೆ ಹೋದ್ರಿ ಅಂದರೆ ಇಮೇಜ್ ಕಾಣಿಸುತ್ತೆ. ನೋಡಿ, ಇಲ್ಲಿ ಲಾಕ್ ಬಟನ್ ಇದೆ. ನಮಗೆ ಈ ಇಮೇಜ್ ಬೇಡ ಅಂದರೆ ಇದನ್ನು ಇಂಟು ಮಾರ್ಕ್ ಕ್ಯಾನ್ಸಲ್ ಥರ ಇದೆಯಲ್ಲ, ಇದನ್ನು ಕ್ಯಾನ್ಸಲ್ ಮಾಡ್ಕೋಬೋದು. ನಮಗೆ ಇದು ಓಕೆ. ಈಗ ಸೈಜ್ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ.
ಇಲ್ಲಿ ನೋಡಿ ಈ ರೀತಿ ನಾವು ಝೂಮ್ ಮಾಡ್ಕೋಬೇಕು. ಇಲ್ಲಿ ಝೂಮ್ ಮಾಡ್ತಾ ಇದ್ರಿ ಅಂದರೆ ಇಲ್ಲಿ ನಿಮಗೆ ಪರ್ಸೆಂಟೇಜ್ ಕಾಣಿಸ್ತಾ ಇದೆ ನೋಡಿದ್ರಾ, ಈ ರೀತಿ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಬೇಕು ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ 205 ಇದೆ, 245%, 290 ಆ ಥರ ಎಲ್ಲ, 329 ಆ ಥರ ಎಲ್ಲ ತೋರಿಸ್ಕೊಂಡು ಹೋಗುತ್ತೆ. ಸೊ ನಿಮಗೆ ಯಾವ ಸೈಜ್ ಬೇಕು ಅಂತ ನೀವು ಡಿಸೈಡ್ ಮಾಡಿಕೊಂಡು ನೀವು ಲಾಕ್ ಮಾಡ್ಕೊಳ್ಳಿ. ಈಗ ನೋಡಿ ಸ್ವಲ್ಪ ನಾನು 268 ತೊಗೊಂಡಿದ್ದೀನಿ. ನನಗೆ 268 ಸಾಕು, ಅದಕ್ಕೋಸ್ಕರ ಈಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡು ಬಿಟ್ರಿ ಅಂತಂದರೆ ನೋಡಿ ಈ ರೀತಿ ಶೇಕ್ ಮಾಡಿದ್ರು ಅದು ಶೇಕ್ ಆಗೋದಿಲ್ಲ. ಈಗ ನಾವು ಈಸಿಯಾಗಿ ಡ್ರಾ ಮಾಡ್ಕೋಬೋದು. ಈ ಪೇಪರ್ ಕಾಪಿ ಆ್ಯಪ್ನಲ್ಲಿ ಇದು ತುಂಬಾ ಯೂಸ್ಫುಲ್ಲಾಗಿರುತ್ತೆ ಫ್ರೆಂಡ್ಸ್. ಮತ್ತು ನಾವು ಸ್ಕ್ರೀನ್ಶಾಟ್ ತೊಗೊಂಡೆಲ್ಲ ಡ್ರಾ ಮಾಡೋದಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ಅದು ಶೇಕ್ ಆಗ್ತಾ ಇರುತ್ತೆ ಅಲ್ವಾ. ಶೇಕ್ ಆಗ್ತಾನೆ ಇದ್ದರೆ ನಾವು ಹೇಗೆ ಕೆಲಸ ಮಾಡೋಕ್ಕಾಗುತ್ತೆ. ಅದಕ್ಕೆ ಈ ರೀತಿ ಪೇಪರ್ ಕಾಪಿ ಅನ್ನೋ ಆ್ಯಪ್ನ ನಾವು ಡೌನ್ಲೋಡ್ ಮಾಡಿಕೊಂಡು ನಮಗೆ ಇಷ್ಟ ಆಗೋ ಥರ ಇಮೇಜಸ್ನ ಸೆಲೆಕ್ಟ್ ಮಾಡಿಕೊಂಡು ಡ್ರಾ ಮಾಡ್ಕೋಬೋದು. ಈಗ ನೋಡಿ ಅಲ್ಲಿ ಏನಿದೆ ಅದಕ್ಕೆ ಮೇಲೆ ಹಾಗೆ ಡ್ರಾ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಈಗ ನೋಡಿ ಇಷ್ಟು ಮಾತ್ರ ನಾವು ಡ್ರಾ ಮಾಡ್ಕೊಂಡಿದ್ದೀವಿ. ಈಗ ವಾಲ್ಯೂಮ್ ಮೈನಸ್ ಮಾಡಿದ್ರಂದರೆ ಲಾಕ್ ರಿಲೀಸ್ ಆಗುತ್ತೆ. ಈಗ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಾವೆಲ್ಲಿ ಬಿಟ್ಟಿದ್ದೀವಿ ಅಲ್ಲಿಗೆ ಇಟ್ಕೊಂಡು ಕಂಟಿನ್ಯೂ ಮಾಡ್ಕೋಬೇಕು. ಈಗ ಅಗೇನ್ ರಿಲೀಸ್ ವಾಲ್ಯೂಮ್ ಮೈನಸ್ ಮಾಡಿದ್ರಂದರೆ ಲಾಕ್ ರಿಲೀಸ್ ಆಗುತ್ತೆ. ಈಗ ಅಗೇನ್ ಲಾಕ್ ಮಾಡ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ಪೇಪರು ಡಿಸ್ಟರ್ಬ್ ಆಗಬಾರ್ದು. ಪೇಪರ್ ಮಾತ್ರ ಡಿಸ್ಟರ್ಬ್ ಆಗದೇ ಇರೋ ಥರ ನೋಡ್ಕೊಳ್ಳಿ. ಪೇಪರ್ ಡಿಸ್ಟರ್ಬ್ ಆಯಿತು ಅಂದರೆ ನಮ್ಮ ಡಿಸೈನು ಡಿಸ್ಟರ್ಬ್ ಆಗೋಗುತ್ತೆ. ಈಗ ಅಗೇನ್ ಲಾಕ್ ರಿಲೀಸ್ ಮಾಡಿಕೊಂಡು ಸ್ವಲ್ಪ ಜರುಗಿಸಿ ನೀವು ಮತ್ತೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ.
ನೋಡಿ ಇಲ್ಲಿ ಡಾಟಾಗಿ ಕಾಣಿಸ್ತಾ ಇದೆಯಲ್ಲ, ನಾನು ಅದನ್ನು ತೊಗೊಳ್ತಾ ಇಲ್ಲ. ಅದನ್ನು ನಾನು ಡಿಸೈನ್ ಮಾಡಬೇಕಾದ್ರೆ ಏನು ಮಾಡಬೇಕೋ ಅದು ಮಾಡ್ಕೊಳ್ತೀನಿ. ಈಗ ಇಷ್ಟು ಮಾತ್ರ ಡ್ರಾ ಮಾಡ್ಕೊತೀನಿ. ಮತ್ತು ಈಗ ಅಗೇನ್ ರಿಲೀಸ್ ಮಾಡಿ ಈ ರೀತಿ ಲಾಕ್. ಕರೆಕ್ಟಾಗಿ ಇಟ್ಕೋಬೇಕು ಫ್ರೆಂಡ್ಸ್. ನೀವೆಲ್ಲಿ ಬಿಟ್ಟಿರ್ತೀರ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಡ್ರಾ ಮಾಡ್ಕೊಳ್ಳಿ. ಸ್ವಲ್ಪ ಮಿಸ್ಟೇಕ್ ಆದರೂ ಕಷ್ಟ. ಓಕೆ, ಅಗೇನ್ ರಿಲೀಸ್ ಮಾಡ್ಕೊಳ್ತೀನಿ. ಲಾಕ್. ನಾವು ಎಲ್ಲದಕ್ಕೂ ಹೋಗಿ ಪ್ರಿಂಟ್ ತೊಗೊಳಕ್ಕಾಗೋದಿಲ್ಲ ಅಲ್ವಾ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಮೆಥಡ್ನ ಯೂಸ್ ಮಾಡ್ಕೊಂಡಿದ್ದೀರಾ ಅಂದರೆ ಧಾರಾಳವಾಗಿ ಎಲ್ಲ ಡಿಸೈನ್ಸು ನೀವು ಮಾಡ್ಕೋಬೋದು. ಹಂಗೆ ಅಗೇನ್ ರಿಲೀಸ್ ಮಾಡ್ಕೋಬೇಕು. ಇದರಲ್ಲಿ ಏನು ಕಷ್ಟ ಅಂದರೆ ಆಗಾಗ ಇದು ಪ್ರೆಸ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಅದು ಒಂದು ಅಷ್ಟೇ ಇದರಲ್ಲಿ, ಬೇರೆ ಏನು ತೊಂದರೆ ಇಲ್ಲ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಾನು ಯಾವ ರೀತಿ ಟ್ರೇಸ್ ಮಾಡ್ಕೊಂಡಿದ್ದೀನಿ ಅಂಥೇಳಿ. ನೋಡಿ, ಇಲ್ಲಿರೋ ಡಿಸೈನು ಇಲ್ಲಿ ಬಂದಿದೆಯಾ? ಇಷ್ಟೇ ಫ್ರೆಂಡ್ಸ್. ಈಸಿಯಾಗಿ ಟ್ರೇಸ್ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಡಿಸೈನ್ ಮಾಡ್ಕೊಳೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸೈನ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಈಗ ಯಾವ ರೀತಿ ಟ್ರೇಸ್ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದು ನಿಮಗೆ ಯೂಸ್ಫುಲ್ ಅಂದ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನೆಕ್ಸ್ಟ್ ಡಿಸೈನ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.